Oh,
Archana, she got 96.4%. Among them, 100 out of 100 are they in English papers, so that's nice of them. So I would like to invite all the degrees to IAS KS ಅಧಿಕಾರಿಗಳಾದ್ರು. ಇವತ್ತು ನಮ್ಮ ತಾಲೂಕಿನಾಗೆ ನಮ್ಮ ಬಳ್ಳೂರು ತಾಂಡ ಇಲ್ಲೆಲ್ಲ ಇದ್ದಾರೆ. IPS ನಮ್ಮ ನಾಗರಾಜ್ ನಾಯಕ್ ಬಹಳಷ್ಟು ಜನ ಇದ್ದಾರೆ. ಹೆಸರು ಹೇಳ್ತಾ ಹೋದ್ರೆ ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಜನ ಇವತ್ತು AC ಗಳಾಗಿದ್ದಾರೆ, DC ಗಳಾಗಿದ್ದಾರೆ. ಬಳ್ಳೂರು ಮನೆ ಮಕ್ಕಳು ಇವತ್ತು ತುಂಬಾ ಉನ್ನತ ಹುದ್ದೆಗೆ ಹೋಗಿದ್ದಾರೆ. ನೋಡಿ, ಶಿಕ್ಷಣಕ್ಕೆ ಒಂದೇ ನೋಡ್ರಿ, ಜಾತಿ ಧರ್ಮ ಇಲ್ದಂಗೆ ಒಂದು ಒಳ್ಳೆ ಸ್ಥಾನವನ್ನು ಕೊಡೋದು ಶಿಕ್ಷಣ. ಮತ್ತು ಅವರೆಲ್ಲ ಶಿಕ್ಷಣ ಪಡೆದ್ರಿಂದ ಇವತ್ತು 4 ಜನರಿಗೆ ಒಳ್ಳೆಯದಾಗುವಂಥ ಕೆಲಸದಲ್ಲಿದ್ದಾರೆ. ಹಾಗಾಗಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಅದೇ ಕಾರಣಕ್ಕೂ ಶಿಕ್ಷಣವನ್ನು ಮೊಟಕುಗೊಳಿಸದೆ ಅವರನ್ನು IAS KS ಮಾಡುವಂತಹ ಲೆವೆಲ್ಲಿಗೆ ನೀವು ಯೋಚನೆ ಮಾಡಬೇಕು, ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. Thank you so much, sir. Already, as you believe that, yes. Rupa B, 90%. Then Freedom TS. Freedom 89%. Harshit Swami, 89.4%. Then Preeti CK, 89%. Veeraya Swami, 88%. Then Nagaraj K, 88%. Swati Kumar, 87%. Nikhil, 86.4%. Archana S. Kamai, 84%. Varsha is 84%. Nikhil, 86%. Manoja, 82%. Sneha, 81%. Then Spurti SY, 80%. Prashant Naik Lama, 95%. So please come. Our parents only are ready. Parents are to go. I am the chair. Chair the back. Yeah, take a chair. Our parents are to go. Chair the back. Come on. Yeah, bring it. Bring the chair. Come on. Yeah. So, degrees on a day. ನಮ್ಮ ವೇದಿಕೆ ಮೇಲೆ ಎಲ್ಲ ಮುಖ್ಯ ಅತಿಥಿಗಳು ಅವರಿಗೆ ಪ್ರವಾಸ ಪತ್ರಗಳನ್ನ ಮತ್ತೆ ಮೂಮೆಂಟ್ಗಳನ್ನ ವಿತರಣೆ ಮಾಡಬೇಕಂತ ಕೇಳ್ಕೊಳ್ತಾರೆ. ಬಗ್ಗೆ ಜ್ವರ ಚಪ್ಪಾಳೆ ಇರಲಿ. ಮಣಿ ಸರ್, ನೇಮ್ ವೈಸ್ ಇದೆ. ಯಾ, ನೇಮ್ ವೈಸ್ ಮಣಿ ಸರ್. ಸೊ ಎಲ್ಲ ಆತ್ಮೀಯ ನೇಮ್ ವೈಸ್ ಕಲಿಸ್ತಾರೆ. ಮೂಮೆಂಟ್ ತರ ಮೂಮೆಂಟ್ ಕೊಡಿ. ಅವರ ಸರ್ಟಿಫಿಕೇಟ್ ಪ್ಲಸ್ ಅವರ ಮೂಮೆಂಟ್ ಅನ್ನು ಕೊಡಬೇಕು. ನಮ್ಮ ವೇದಿಕೆ ಮುಂಭಾಗದಲ್ಲಿ ಆಗಿರೋದು ಎಲ್ಲವನ್ನೂ ಜೋರ ಪ್ರಯತ್ನ ಮಾಡಬೇಕು. ಮುಂದಿನ ನಿಮಗೆ ಕಾಯ್ದು ಸಿಕ್ಕಿದ್ರೆ ನೀವು ನಿಮ್ಗೆ ಕುತ್ಕೊಳ್ಳೋಕೆ ಅವಕಾಶ ಸಿಗ್ಬೋದು. ಸೊ ಇಟ್ ಇಸ್ ದ ಇನ್ಸ್ಪಿರೇಷನ್ ಮೂಮೆಂಟ್ ಫಾರ್ ಯು ಪೀಪಲ್. ಸೊ ನಮ್ಮ ಸಾಧನೆ ಮಾಡಿದ ಮಕ್ಕಳಿಗೆ ನಮ್ಮ ಈ ಜಾಬ್ ಅಕಾಡೆಮಿ ಗಣ್ಯರವರಿಗೆ ಈ ಪ್ರಮಾಣ ಪತ್ರ ಮತ್ತೆ ಮೂಮೆಂಟ್ಗಳನ್ನ ನೀಡಬೇಕಂತ ಕೇಳ್ಕೊತಾ ಇದ್ದೀವಿ. ನಿಖಿಲ್. So success is the main thing in life. It is success thing that will be true for everyone. That is lead to your achievement. Nikhil, Nikhil,
ಮಾಸ್ಟರ್ ಸ್ವಾತಿ ಕುಮಾರ್ ಇದ್ದೀರಾ, ಅವ್ರು ಬಂದಿದ್ರು ಬನ್ನಿ. ಕುಮಾರಿ ಸ್ಫೂರ್ತಿ ಬನ್ನಿ. ಹಾಗೆ ಮಾಸ್ಟರ್ ನಿಖಿಲ್ ಇದ್ದೀರಾ ಬನ್ನಿ. ಕುಮಾರಿ ಅರ್ಚನಾ ಹೆಸರು ಮಾಡಿದ್ರೆ ಬನ್ನಿ. ಸೊ ಅವ್ರ ಪರವಾಗಿ ಅವ್ರ ಪೇರೆಂಟ್ ಕೂಡ ಬರ್ಬೋದು. ಚಪ್ಪಲಿ ಮಕ್ಕಳಿಗೆ. ಹಾಗೆ ಧರ್ಣೀಶ್ ಬಂದಿದ್ದಾರೆ 84.68%. ಕುಮಾರ ಧರ್ಣೀಶ್. Thank you so much, photographer. Last battle successful ಆಗಿದೆ. ನೋಡಿದರೆ ಕಣ್ಣಲ್ಲೇ ನೋಡಿದರೆ ಎಲ್ಲ ಸ್ಟೂಡೆಂಟ್ಸ್ 80 above 85 above ಪರ್ಸೆಂಟ್ ತಗೊಂಡಿದ್ದಾರೆ. ಕಣ್ಣಲ್ಲೇ ಕಾಣ್ತಿದೆ ನಿಮ್ಮ ರಿಸಲ್ಟ್. ಇದಷ್ಟೇ ಅಲ್ಲ, ನೆಕ್ಸ್ಟ್ ಮುರಾರ್ಜಿ ನವೋದಯಕ್ಕೆ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ. ಫಸ್ಟ್ ರೌಂಡಲ್ಲೆಲ್ಲ ಸೆಲೆಕ್ಟ್ ಆಗಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಅವರು ಸಹ ನಮ್ಮ ಅಕಾಡೆಮಿಯಿಂದ ಈ ಕಾರ್ಯಕ್ರಮದಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ಯಾಕೆಂದ್ರೆ ಅವರನ್ನ ಕರೆಸಬೇಕಿತ್ತು, ಆದ್ರೆ ಇದು ಫಸ್ಟ್ ರೌಂಡ್ ಅಷ್ಟೇ ಆಗಿರೋದು. ಸೆಕೆಂಡ್ ರೌಂಡ್ ಆಗಬೇಕು, ಥರ್ಡ್ ರೌಂಡ್ ಆಗಬೇಕು. ಎಲ್ಲ ರೌಂಡ್ಗಳಲ್ಲಿ ಸೆಲೆಕ್ಟ್ ಆದ್ಮೇಲೆ ಸುಮಾರು 100 ಸ್ಟೂಡೆಂಟ್ ಅಲ್ಲಿ 80ರಿಂದ 90 ಸ್ಟೂಡೆಂಟ್ ಮೊರಾರ್ಜಿ ನವೋದಯಕ್ಕೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿ ನಂಬಿಕೆ ಇದೆ. ಪೋಷಕರಿಗೆ ಕಿವಿ ಮಾತು, ಕಲಿಸಿರುವಂತಹ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಸ್ಟೂಡೆಂಟ್ ಅನ್ನ ಮನವರಿಕೆ ಮಾಡಬೇಕು. ಯಾಕಂದ್ರೆ ಸೀಮಿತ ದಿನಗಳಲ್ಲಿ ಎಲ್ಲ ಸುಮಾರು 1 ವರ್ಷ ಟೀಚಿಂಗ್ ಅನ್ನು ಮಾಡುವಂಥದ್ದನ್ನ ಬರೇ 50 ದಿವಸದಲ್ಲಿ ನಾವೆಲ್ಲ 360 ಡಿಗ್ರಿಯಲ್ಲಿ ಏನ್ ಹೇಳ್ಬೇಕಾಗುತ್ತೆ ಸೀಮಿತ ದಿನಗಳಲ್ಲಿ. Good afternoon to all. Honorable respected head of the institute teachers and my dear friends and everyone present here today. My name is Kamala. I am studying 10th standard. I would like to speak about my journey in Job Academy. It feels like just yesterday, when we first entered this academy, never said unwards, but today we are lived with so many cherished and memories of lifelong friendship and valuable lessons. Our teachers have been more than just instruction. We have laughed and we have struggled and we have celebrated and we have grown. The confidence that we can achieve anything, we set your minds to. The teachers must be considered as our parents in Job Academy. The future development of any country had to be teachers in Job Academy. The always encourage teachers and my dear friends and parents. My name is Tanushree. I am studying in 9th standard. I want to share my opinion. I express for Job Academy. Job Academy is very beautiful moment. Job Academy teachers teach very best in Shimoga district. I would like to get teacher support anytime to students. I feel like comfortable or learn some activities anytime. वन्दनं वन्दनं गजगगननित्यनिरञ्जना सकलविद्यादायका वरकामिकान्तप्रदायका सकलविद्यादायका वरकामिकान्तप्रदायका सकलविघ्नविनाशक गणनाथ सिद्धिविनायका
ಕಿರಣ್ ಸರ್ ಹೇಗಿದ್ದೀರಿ? ಕಿರಣ್ ಸರ್ ವೆಂಕಟೇಶ್ ಅವರನ್ನು ಕೇಳ್ಕೊತಾ ಇದ್ದೀನಿ. ಕಿರಣ್ ಸರ್ ಸ್ವಲ್ಪ ಬೇಗ. ದೇವ್ ಪಾಲಕ್ಷಕ ಸರ್ ಬೇಗನ ಮಾಡ ಬೇಗನ ಮಾಡ ಮತ್ತೆ ನಾನು ನಮ್ಮ ಸರ್ ಮತ್ತೆ ಎಸ್ ಎಲ್ಲರಿಗೂ ಬದುಕಿರುವಂಥ ಗಣ್ಯರು ಒಂದು ಸನ್ಮಾನ ಕಾರ್ಯಕ್ರಮ ಕೊಡೋದನ್ನು ಕೇಳ್ಕೊತಾ ಇದ್ದೀನಿ. ಹಾಗೆ ಈ ನಮ್ಮ ಚಾಲಕರಿಗೆ ಅಷ್ಟೊಂದು ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕು ಅಂದ್ರೆ ನಮ್ಮ ಸ್ಟಾಫ್ ಮುಖ್ಯವಾದ ಅವರಿಗೆ ಈ ವೇದಿಕೆ ಮೇಲೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈ ಸನ್ಮಾನ ಸಮಾರಂಭಕ್ಕೆ ತಾವು ವೇದಿಕೆ ಮುಂಭಾಗದಲ್ಲಿ ಕೂತಿದ್ದ ಎಲ್ಲ ಪೇರೆಂಟ್ಸ್ ಎಲ್ಲ ಆಡಿಯನ್ಸ್ ಎಲ್ಲ ಮಕ್ಕಳು ಕೂಡ ಜೋರಾಗಿ ಚಪ್ಪಾಳೆಗಳಿಗೆ ಧನ್ಯವಾದ ಅರ್ಪಿಸಬೇಕು. ಒಂದು ಅದ್ಭುತವಾದಂತಹ
ಹೊಟ್ಟೆ ಹಸ್ತಾಗಿದೆ. ಪಾಪ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ತಿಂಡಿ ತಿಂದಿರ್ತಾರೆ ಬೆಳಗ್ಗೆ. ಪೋಷಕರು ಕೂಡ ಎಷ್ಟು ತಿಂಡಿ ತಿಂದು ಮದಿದ್ರು ಗೊತ್ತಿಲ್ಲ. ಎಲ್ಲರಿಗೂ ತಿಂಡಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಜಾಬ್ ಅಕಾಡೆಮಿ ನಡೆದು ಬಂದಂತಹ ಒಂದು ಜರ್ನಿಯನ್ನ ಈಗಾಗಲೇ ಮಣಿ ಸರ್ ನಿಮ್ಮ ಹತ್ರ ಎಲ್ಲ ಹೇಳಿದ್ದಾರೆ. ಸೊ ನಾನೇನೋ ಅದನ್ನ ಹೊಸದಾಗಿ ಹೇಳೋ ಹಾಗಿಲ್ಲ. ಸೊ ಇವತ್ತಿನ ಒಂದು ದಿನ ಇದೆಯಲ್ಲ, ಮೇ 18ನೇ ತಾರೀಕಿನ ಇದೆಯಲ್ಲ ಇವತ್ತಿನ ದಿನ, ನನ್ನ ಜೀವನದಲ್ಲಿ ತುಂಬಾ ಮುಖ್ಯವಾದ ದಿನ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಸತತವಾಗಿ 7-8 ವರ್ಷದಿಂದ ಕಟ್ಟಿರುವಂತಹ ಒಂದು ಕನಸು ನನ್ಸಾಗಿಲ್ಲ. ಆ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ಇಟ್ಟಿರುವಂತಹ ಮೊದಲ ಹೆಜ್ಜೆ ಈ ದಿನ. ಅರ್ಥ ಆಯ್ತಾ? ನಾನು ಸುಮಾರು 7-8 ವರ್ಷದಿಂದ ಕಟ್ಟಿರುವಂತಹ ಒಂದು ಕನಸನ್ನ ನನಸು ಮಾಡ್ಕೊಳ್ಳುವಂತ ಹಾದಿಯಲ್ಲಿ ಇಟ್ಟಿರುವಂತಹ ಮೊದಲ ಹೆಜ್ಜೆ ಈ ದಿನ. ಓಕೆ, ಸೊ ಒಬ್ಬ ಹೇಳ್ತಾರೆ, ದುಡ್ಡಿದ್ದವರು ಏನ್ ಬೇಕಾದ್ರೂ ಮಾಡ್ಬೋದು, ಈ ದೇಶವನ್ನೇ ಆಡ್ಬೋದು, ನಡೀತಾ ಇರುವಂತಹ ಯುದ್ಧವನ್ನು ಕೂಡ ದುಡ್ಡಿದ್ದವರು ನಿಲ್ಲಿಸಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ. ಸೊ ಹಾಗಾದ್ರೆ ಒಂದು ಕಡು ಬಡತನದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ, ತುಂಬಾ ಬಡತನದಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ಸಾಧನೆ ಮಾಡ್ಬೋದು ಅಂತ ಹೇಳಿ ಮಾಡ್ಲಿಕ್ಕೆ ಅವಕಾಶ ಈ ದೇಶದಲ್ಲಿದೆ. ಸೊ ಹಾಗಾಗಿ ನಾನು ಕೂಡ ಒಂದು ಸಣ್ಣದಾಗಿ ಒಂದು ಅಕಾಡೆಮಿಯನ್ನ ಕಟ್ಟಬೇಕಂತ ಪ್ಲಾನ್ ಅನ್ನ ಮಾಡಿದೆ. ಅಕಾಡೆಮಿ ಕಟ್ಟಬೇಕಂದ್ರೆ ಅದು ಯಾವ ತರ ಇರ್ಬೇಕಂದ್ರೆ, ಕಟ್ಟೋದು ಚಿಕ್ಕದಾಗಿನೇ ಕಟ್ಟೋದು, ಆದ್ರೆ ಬೆಳೀತಾ ಬೆಳೀತಾ ಅದು ಸ್ಟೇಟ್ ಅಲ್ಲಿ ನಂಬರ್ 1 ಆಗ್ಬೇಕು, ಮತ್ತೆ ನ್ಯಾಷನಲ್ ನಲ್ಲಿ ನಂಬರ್ 1 ಆಗ್ಬೇಕು. ಅಷ್ಟೇ ಅಲ್ಲ, ಇಂಟರ್ ನ್ಯಾಷನಲ್ ಕೂಡ ಆ ಅಕಾಡೆಮಿ ನಂಬರ್ 1 ಆಗಿ ಬೆಳೆಸಬೇಕು ಅನ್ನೋ ಒಂದು ಛಲವನ್ನ ಮತ್ತೆ ಹಣವನ್ನ ಕೊಟ್ಟು ಈ ಅಕಾಡೆಮಿನ ಕಟ್ಟಲಿಕ್ಕೆ ತುಂಬಾ ಶ್ರಮವನ್ನು ಪಟ್ಟಿದ್ದೇವೆ. ಸೊ ನನ್ನ ಜೊತೆ ಇದ್ದಂತಹ ಸುಮಾರು 6 ಮೆಂಬರ್ಸ್ ಸೇರ್ಕೊಂಡು ನಾವಿದು ಒಂದು ಅಕಾಡೆಮಿಯ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು KAS ಮತ್ತೆ IAS ಅನ್ನ ಇನ್ಸ್ಟಿಟ್ಯೂಟ್ ಅನ್ನ ಕಟ್ಟಬೇಕಂತ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಬರ್ತಾ ಇರುವಂತಹ ಕಷ್ಟಗಳಲ್ಲಿ ನಮ್ಮ ಜೊತೆಗಿದ್ದವರೆಲ್ಲ ಕೆಲವರು ಹಿಂದೆ ಸರ್ಕೊಂಡು ಆಗ್ತಾ ಇರುವಂತಹ ಲಾಸ್ ಮತ್ತೆ ಏನು ಲಾಭ ಇಲ್ಲ, 4-5 ವರ್ಷ ಹೆಂಗ್ ದುಡಿಬೇಕು ಅಂತ ಅನ್ಕೊಂಡು ಸುಮಾರಷ್ಟು ಜನ ಕೈ ಬಿಟ್ಟವರು ಕೂಡ ನನ್ನ ಜೊತೆಗಿದ್ದಂತಹ ಮಣಿ ಸರ್ ಇರ್ಬೋದು, ಪವಿತ್ರ ಮೇಡಮ್ ಇರ್ಬೋದು, ಮತ್ತೆ ದೀಪಾ ಸಿಂಚನ ಇರ್ಬೋದು, ಮತ್ತೆ ನಮ್ಮ ಲಿಂಗರಾಜ್ ಸರ್ ಇರ್ಬೋದು. ಸೊ ಇವ್ರು ಯಾರು ಕೂಡ ನನ್ನನ್ನು ಬಿಟ್ಟು ಹೋಗದೆ ಶ್ರೀಕಾರ್ಯಪುರದಲ್ಲಿ ಅಕಾಡೆಮಿಯನ್ನ ಅತ್ಯುತ್ತಮವಾದ ರೀತಿಯಲ್ಲಿ ಕಟ್ಟಲಿ. ಇದರದೊಂದು ಉದ್ದೇಶ ಏನಿದೆ ಅಂದ್ರೆ, ಒಂದು ದಿನಕ್ಕೆ 3 ಹೊತ್ತು ಊಟ ಮಾಡ್ತೇವಲ್ವಾ ನಾವು. ಹೊರಗಡೆ ಏನಾದ್ರು ಹೋಟೆಲಲ್ಲಿ ಊಟ ಮಾಡಿದ್ರೆ ಒಂದು ಊಟಕ್ಕೆ 100 ರೂಪಾಯಿ ಅಂತೂ ಬೇಕೇ ಬೇಕು ಇವಾಗಿನ ರೇಟಿಗೆ. ಅದು ನಾನ್ ವೆಜ್ ಹೋದ್ರೆ 200 ದಾಟುತ್ತೆ, 300 ಕೂಡ ದಾಟುತ್ತೆ. ಸೊ ಮಿನಿಮಮ್ ಒಂದು ವೆಜ್ ಊಟ ಮಾಡ್ತಾರೆ 80ರಿಂದ 90-100 ರೂಪಾಯಿವರೆಗೂ ಒಂದು ಊಟ ಇದೆ. ಒಂದು ಹೊತ್ತಿಗೆ 100 ರೂಪಾಯಿ ಊಟವನ್ನು ಖರ್ಚು ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿಯಿಂದ ಅದೇ 100 ರೂಪಾಯಿಗೆ 10ನೇ ಕ್ಲಾಸ್ ಇರೋ ವಿದ್ಯಾರ್ಥಿ ಇರ್ಬೋದು. ಎಸ್, ನಾವು ಕಾಣ್ತಿರುವಂತ ಒಂದು ಕನಸು ಏನಪ್ಪಾ ಅಂದ್ರೆ, 100 ರೂಪಾಯಿಗೆ 1 ತಿಂಗಳು ಕೋಚಿಂಗ್ ಅನ್ನು ಕೊಡಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ತಾ ಇದ್ದೀವಿ. ಅದು ಜಾಬ್ ಅಕಾಡೆಮಿಯಿಂದ ಮುಂದಿನ ದಿನಗಳಲ್ಲಿ ಸಕ್ಸಸ್ ಮಾಡಿ ತೋರಿಸ್ತೀವಿ. ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ ಇಟ್ಕೊಂಡು 100 ರೂಪಾಯಿಗೆ 1 ತಿಂಗಳನ್ನ ಕಲಿಬಹುದು. ಅದೇ ತರ 1,000 ರೂಪಾಯಿಗೆ 1 ವರ್ಷ ಕೋಚಿಂಗ್ ಅನ್ನ ತಗೋಬಹುದು. ಸೊ ಅಷ್ಟು ಮಾಡಲಿಕ್ಕೆ ನಾವು ಆನ್ಲೈನ್ ಜಾಬ್ ಅಕಾಡೆಮಿ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದೀವಿ. ಅದು ಸುಮಾರು ವರ್ಷದಿಂದ ಮಾಡ್ತಾ ಇರುವಂತ ಕನಸು. ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ಅದು ನಂತರುವಂತ ಸಾಧ್ಯತೆ ಇದೆ. ಆವಾಗ ಈಗ 5ನೇ ಕ್ಲಾಸ್ಗೆ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಲ್ಲ. ಸೊ ಮುಂದೊಂದು ದಿವಸ ನೀವು 10ನೇ ಕ್ಲಾಸ್ ಬರೋಷ್ಟೊತ್ತಿಗೆ ನಮ್ಮ ಆನ್ಲೈನ್ ಜಾಬ್ ಅಕಾಡೆಮಿ ಆರಂಭ ಆಗಿರುತ್ತೆ. ಅವಾಗ ನೀವು ಹೇಳ್ತೀರಾ, ನಾನು 5ನೇ ನೋಡಿ ಕ್ಲಾಸಲ್ಲಿ ಕೂಡ ತುಂಬಾ ಹುಡುಗರು IAS ಮಾಡಬೇಕಂತ ಕನಸನ್ನ ಕಂಡಿದ್ದಾರೆ. ಆದ್ರೆ ಆ ಕನಸಾಗಿ ಹೊಡಿಬಾರ್ದು. ಈ ಜಾಬ್ ಅಕಾಡೆಮಿ ಇವಾಗಿಂದ ಪ್ಲಾನ್ ಮಾಡ್ತಾ ಇದ್ದಾರೆ. IAS ಮಾಡಬೇಕಂದ್ರೆ ನೀವು ಡಿಗ್ರಿ ಮುಗಿದ್ಮೇಲೆ ಬಂದು IAS ಓದೋದಲ್ಲ. ಸೊ ಇವತ್ತು ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು IAS ಅಧಿಕಾರಿಗಳಿರೋದು ಯಾವ ಅಂತ ಗೊತ್ತಾ? IAS ಮತ್ತೆ IPS ಇರುವಂತ ಅಧಿಕಾರಿಗಳು ಅತಿ ಹೆಚ್ಚಿನ ಜನ ಬಿಹಾರ ರಾಜ್ಯದಲ್ಲಿದ್ದಾರೆ. ಸೊ ಬಿಹಾರ ರಾಜ್ಯದಲ್ಲಿ ಒಂದು UPSC ಪ್ರಿಪರೇಷನ್ ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾರೆ? 8ನೇ ತರಗತಿಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವರು. 8ನೇ ತರಗತಿಯಿಂದಲೇ ಪ್ರತಿನಿತ್ಯ 2 ಗಂಟೆ 3 ಗಂಟೆ UPSC ಎಕ್ಸಾಮ್ಗೋಸ್ಕರ, IAS ಎಕ್ಸಾಮ್ಗೋಸ್ಕರ, IPS ಎಕ್ಸಾಮ್ಗೋಸ್ಕರ ಓದೋದಕ್ಕೆ 10 ಲಕ್ಷ ಜನರಿಗೆ ನೀವು ಪಾಸ್ ಆಗಿರ್ತೀರ. ಆ 10 ಲಕ್ಷ ಜನರು ಕೂಡ ನೀವು ಹೇಳಿದ್ರೆ ಹೇಳ್ತಾರೆ, ನೀವೇನು ಹೇಳಿದ್ರು ಅದು ಮಾಡ್ತಾರೆ. ಸೊ ಅಂತ ಒಂದು ಪವರ್ಫುಲ್ ಹುದ್ದೆ ಬೇಕಂದ್ರೆ ಸೊ ನೀವು ಇವಾಗಿಂದಲೇ ಅದರ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕು.
ಜಾಬ್ ಅಕಾಡೆಮಿ. ಸೊ 8ನೇ ತರಗತಿಯಿಂದನೇ ಸೊ UPSC ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಮತ್ತೆ ನವೋದಯ ಮೊರಾರ್ಜಿ ಈ ಕೋಚಿಂಗ್ಗಳನ್ನು ಕೂಡ ನಾವು ಆರಂಭ ಮಾಡಿದ್ದೀವಿ. ಕೇವಲ 30 ವಿದ್ಯಾರ್ಥಿಗಳು ನವೋದಯ ವಿದ್ಯಾರ್ಥಿಗಳನ್ನು ತಗೊಂಡು ಸೊ 30ಕ್ಕೆ 30 ವಿದ್ಯಾರ್ಥಿಗಳನ್ನು ನವೋದಯ ಮಾಡಿಸಬೇಕು ಅಂತ ಒಂದು ಪ್ಲಾನ್ ಅನ್ನು ಹಾಕೊಂಡು ಸೊ ನವೋದಯ ಸಿಲೆಬಸ್ ಅಷ್ಟೇ ಅಲ್ಲದೆ ಅವರಿಗೆ ಬೇಕಾಗಿರುವ ಹಾಗೆ ವೇದಿಕ್ ಮ್ಯಾಥ್ಸ್ ಇರ್ಬೋದು, ಅಬ್ಯಾಕಸ್ ಇರ್ಬೋದು, ಮತ್ತೆ ಫಿಂಗರ್ ಮ್ಯಾಥಮೆಟಿಕ್ಸ್ ಇರ್ಬೋದು, ಅದನ್ನು ಹೇಳಿಕೊಟ್ಟು ಸೊ ತುಂಬಾ ಇಂಡಿವಿಜುವಲ್ ಮಾಡಿಕೊಟ್ಟು ಸೊ ಅವರಿಗೆ ನವೋದಯ 30ಕ್ಕೆ 30 ವಿದ್ಯಾರ್ಥಿಗಳನ್ನ ಕ್ಲಿಯರ್ ಮಾಡಿಸುವಂತಹ ರೆಸಿಡೆನ್ಷಿಯಲ್ ನವೋದಯ ಭಾರತ ಕೋಚಿಂಗ್ ಸೆಂಟರ್ನ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಇರುವಂತಹ ವಿದ್ಯಾರ್ಥಿಗಳಿಗೆ ನಾವು ಎಲ್ಲ ತರಹದ ಬೇಗನೆ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಬಿಸಿನೆಸ್ ಕ್ಲಾಸ್ಗಳಿರ್ತವೆ. ಮತ್ತೆ ಜೂನ್ 10ನೇ ತಾರೀಕಿನಿಂದ PC PSI ಒಂದು ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿರುವಂತಹ SSC ಇರ್ಬೋದು, GD ಇರ್ಬೋದು, RRB ಇರ್ಬೋದು, ಈ ಪರೀಕ್ಷೆಗಳಿಗೆ ಒಂದು ಹೊಸ ಬ್ಯಾಚ್ ಅನ್ನು ನಾವು ಜೂನ್ 10ರಿಂದ ಆರಂಭ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಿರುವಂತಹ ನಿಮ್ಮ ಮಕ್ಕಳು ಓದ್ಕೊಂಡು ಎಲ್ಲೋ ತಿರುಗಾಡ್ಕೊಂಡು ಟೈಮ್ ಪಾಸ್ ಅನ್ನು ಮಾಡ್ಕೊಂಡು ಸುಮ್ಮನೆ ಓಡಾಡ್ತಿರ್ತಾರೆ ಅಂತ ಮಕ್ಕಳಿಗೆ ಕಳಿಸಿ ಸೊ ಅತ್ಯುತ್ತಮವಾದ ಒಂದು ರಿಸಲ್ಟ್ ಅನ್ನು ಕೊಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಮಾಡಲಿಕ್ಕೆ ಏನಪ್ಪ ಹುಮ್ಮಸ್ಸು ಅಂದ್ರೆ ಮಣಿಪಾಲ್ ಹೇಳಿದ್ರು ಅಕಾಡೆಮಿ ಒಂದು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಕಾಡೆಮಿ ಆಗಿತ್ತು. ಆ ಒಂದು ಅಕಾಡೆಮಿಯಲ್ಲಿ ನಾನು 1 ವರ್ಷ ಸುಮ್ಮನೆ ನಾನು ನನಗೋಸ್ಕರ ಟೀಚಿಂಗ್ ಮಾಡಿಲ್ಲ, ಸುಮ್ಮನೆ ಕಾಟಾಚಾರ ಟೀಚಿಂಗ್ ಮಾಡಿದ್ದಾನೆ. 1 ವರ್ಷ ಪಾಠ ಮಾಡಿದ್ಮೇಲೆ ಅಕಾಡೆಮಿಯಲ್ಲಿ ನಮ್ಮದು ವಾಚ್ ಮಿನಿಟ್ ಕಡಿಮೆ ಆಯಿತು. ತುಂಬ ಹುಡುಗರನ್ನು ನೋಡ್ತಿರ್ಲಿಲ್ಲ. ನನ್ನನ್ನು ತರಗತಿ ಮೇಲೆ ನನ್ನ ಹತ್ರ ಸಾಮಾನ್ಯ ಯಾಕೆ ತರಗತಿ ಅಂತ ಕೇಳಿದಾಗ ಇಲ್ಲ ನಿಮ್ಮದು ವಾಚ್ ಮಿನಿಟ್ ಇಲ್ಲ, ಫಾಲೋವರ್ಸ್ ಕಡಿಮೆ ಇದ್ದಾರೆ, ಸೊ ಅದಕ್ಕೆ ತೆಗೆದಾಕಿದ್ದಾರೆ. ನೀವೇನು ಮಾಡಬೇಕು ಹೇಳಿ, ನಿಮ್ಮ ಫಾಲೋವರ್ಸ್ ಜಾಸ್ತಿ ಆಗಬೇಕು, ವಾಚ್ ಮಿನಿಟ್ ಜಾಸ್ತಿ ಆಗಬೇಕು ಅಂತ ಹೇಳಿ ಅಷ್ಟೇ ನಾನು ಕೇಳಿದಾಗ ಅಷ್ಟೇ ಆದರೆ ನೀವು ಅಕಾಡೆಮಿಯಲ್ಲಿ ಪರ್ಮನೆಂಟ್ ಟೀಚರ್ ಮಾಡ್ಕೊಳ್ಬೇಕು. ಜಸ್ಟ್ 3 ತಿಂಗಳಲ್ಲಿ 1.5 ಲಕ್ಷ ಗಂಟೆ ನಾನು ಪಾಠ ಮಾಡಿ ತೋರಿಸಿದ್ದಾರೆ. 1.5 ಲಕ್ಷ ಗಂಟೆ. ಅಷ್ಟೇ ಅಲ್ಲ, 2019ರಲ್ಲಿ ಕೊರೋನಾ ಟೈಮ್ ಲಾಕ್ಡೌನ್ ಆಗಿತ್ತು. ಆ ಟೈಮಲ್ಲಿ ಆನ್ಲೈನ್ ಅಕಾಡೆಮಿ ತುಂಬ ರನ್ ಆಗ್ತಾ ಇತ್ತು. ಆ ಟೈಮಲ್ಲಿ 3 ತಿಂಗಳು ಟೀಚಿಂಗ್ ಮಾಡಿದ್ರಲ್ಲಿ PC PSI ಬ್ಯಾಚ್ ನೋಟಿಫಿಕೇಶನ್ ಆಗಿತ್ತು 2020ರಲ್ಲಿ. ಆ ಒಂದು ಬ್ಯಾಚಲ್ಲಿ 30 ಪೊಲೀಸರಾಗಿದ್ದಾರೆ. ಉತ್ತರ ಕರ್ನಾಟಕದ 30 ಪೊಲೀಸರಾಗಿದ್ದಾರೆ. ಮತ್ತೆ ಕರ್ನಾಟಕದಲ್ಲಿ ಅಕಾಡೆಮಿಯಲ್ಲಿ 60 ಜನ ಟೀಚರ್ಸ್ ಇದ್ರು. ಆ 60 ಜನ ಟೀಚರ್ಸ್ ಅಲ್ಲಿ ನಾನು 60 ಜನ ಆಗಿದ್ದೆ ಫಸ್ಟಿಗೆ ಸೇರಿದಾಗ. ಲಾಸ್ಟಿಗೆ ನಾನು 3ನೇ ಟೀಚರ್ ಆಗಿ ಟಾಪ್ 3 ಟೀಚರ್ ನಾನಿದ್ದೆ ಅಕಾಡೆಮಿ. ಸೊ ಇವತ್ತಿಗೂ ಕೂಡ ಅಕಾಡೆಮಿ ಯಾರು ಮಾಡಿದ್ರೆ ನಾನು ಮಾಡಿದ್ದೀನಿ. ಒಂದು ತಿಂಗಳಿಗೆ 15,000 ರೂಪಾಯಿ, 3 ತಿಂಗಳಿಗೆ 45,000 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತೀನಿ ವಿದ್ಯಾರ್ಥಿಗಳಿಗೆ. ಅಪ್ಡೇಟ್ ಆಲ್ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟು ಅಪ್ಡೇಟ್ ಕೊಡ್ತಾ 45,000 ಪ್ರಶ್ನೆಗಳನ್ನ ನಾನು PC ಮತ್ತು PSI ಹುಡುಗರಿಗೆ ಡಿಸ್ಕಷನ್ ಮಾಡ್ತಿದ್ದೆ. ಇದು ಒಂದು ಅಕಾಡೆಮಿ 10 ವರ್ಷ ದೊಡ್ಡವರು ಕೂಡ 45,000 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಿದ್ದ. ಸೊ ನಾನು ಮಾಡ್ತಿದ್ದೆ. ಓಕೆ, ಅಷ್ಟೇ ಅಲ್ಲ, 1,500ಕ್ಕಿಂತ ಹೆಚ್ಚು ಕ್ಲಾಸ್ಗಳು, ರೆಕಾರ್ಡಿಂಗ್ ಕ್ಲಾಸ್ಗಳು ಈಗಲೂ ಕೂಡ ಅಕಾಡೆಮಿ ಒಳಗಡೆ ಸೇವ್ ಆಗಿದ್ದಾರೆ. ನನ್ನ ಹಿಸ್ಟ್ರಿ ಕ್ಲಾಸ್ಗಳು. ಓಕೆ, ಸೊ ಅಷ್ಟೇ ಅಲ್ಲ, ಕರ್ನಾಟಕದ ಸುಮಾರಷ್ಟು ಅಕಾಡೆಮಿಗಳಲ್ಲಿ ಪಾಠ ಮಾಡಿದ್ದೀವಿ. ಧಾರವಾಡದಲ್ಲಿ ಜೀನಿಯಸ್ ಇರ್ಬೋದು, ಅಭಿನಯ ಇರ್ಬೋದು, ಸ್ಪರ್ಧನೆ ಇರ್ಬೋದು, ಸುಮಾರಷ್ಟು ಅಕಾಡೆಮಿಗಳಲ್ಲಿ ಪಾಠ ಮಾಡಿದ್ವಿ. ಅಷ್ಟೇ ಅಲ್ಲ, ಶಿಕ್ಷಕರಲ್ಲಿ ಸಾಧನಾ ಇರ್ಬೋದು, ಸಾಧನ ಶಂಕರ್ ಇರ್ಬೋದು, ಇತರ ಅಕಾಡೆಮಿಗಳಲ್ಲಿ ಪಾಠ ಮಾಡಿದ್ವಿ. ಸೊ ತುಂಬಾ ಜನ ಏನಿತ್ತು ಅಂದ್ರೆ ಬೇರೆ ಅಕಾಡೆಮಿಗಳಲ್ಲಿ ಪಾಠ ಮಾಡ್ತಾ ಇದ್ರು, ಅವ್ರನ್ನೇ ಪಾಠ ಮಾಡ್ತಾ ಇದ್ರು, ಅವ್ರಿಗೆ ಇಷ್ಟ ಅಂತ ಇಟ್ಕೊಟ್ಟಿದ್ದು ಧಾರವಾಡ ನಮ್ಮನ್ನು ಕಳಿಸ್ತಾ ಇದ್ರು. ಸೊ ಒಂದ್ಸಲ ಧಾರವಾಡದಲ್ಲಿ ಇದೇ ಸಿಚುವೇಶನ್ ನಮ್ಗೆ ಎದುರಾಯಿತು. ನಾವು ಎಷ್ಟೇ ಜನ ಪಾಠ ಮಾಡಿದ್ರೆ ಕೂಡ ಲಾಸ್ಟಿಗೆ ನಮಗೆ ಏನಾದರೂ ಒಂದು ಕಾರಣ ಹೇಳಿ ಕಳಿಸಿದಾಗ ತುಂಬ ಬೇಜಾರಾಗುತ್ತೆ. ಸೊ ಆ ಕ್ಷಣ ನಾವು ನೋಡಿದ್ವಿ, ಒಂದು ಹೊಸ ಅಕಾಡೆಮಿ ನಾವೇ ಕಟ್ಟಬಾರ್ದು, ಇಷ್ಟೆಲ್ಲ ಕ್ಯಾರಿಯರ್, ಇಷ್ಟೆಲ್ಲ ಫಾಲೋವರ್ಸ್ ನಾವೇ ಕಟ್ಟಬಾರ್ದು ಅಂತ ಡಿಸೈಡ್ ಮಾಡ್ಬೋದು ಈ ಜಾಬ್ ಅಕಾಡೆಮಿಯನ್ನು ಕಟ್ಟಿರೋದು. ಸೊ ಈ ಅಕಾಡೆಮಿ ಇಷ್ಟು ದಿನ ಬೆಳೆಯಲಿಕ್ಕೆ ಕಾರಣ ನಾನೊಬ್ಬನೇ ಅಲ್ಲ. ಸೊ ಇದಕ್ಕೆಲ್ಲ ಕಾರಣ ನೀವೆಲ್ಲರೂ ಆಗಬೇಕು. ಏನಪ್ಪ, ಒಂದು ಕೋಚಿಂಗ್ ಸೆಂಟರ್ನ ನಾವು ನಡೆಸ್ತಿರ್ಬೋದು ಅಷ್ಟೇ, ಆದರೆ ಆ ಕೋಚಿಂಗ್ ಸೆಂಟರ್ ನೀವಿಂದ ನಡೆಯೋಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಸಹಕಾರ, ನಿಮ್ಮ ಅಭಿಮಾನ ಸೊ ಯಾವತ್ತೂ ನಮ್ಮಲ್ಲಿ ಇರುತ್ತೋ ಅಲ್ಲಿವರೆಗೂ ಆ ಅಕಾಡೆಮಿ ಅತ್ಯುನ್ನತ ಮಟ್ಟದಲ್ಲಿ ನಡೀತಾ ಇರುತ್ತೆ. ಸೊ ಯಾವಾಗಲೂ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮವಾದ ರಿಸಲ್ಟನ್ನು ಕೊಡಬೇಕಂದ್ರೆ ಹೋದ್ಸಲ 19 ಹುಡುಗರು 80 ಕ್ಲಾಸ್ ಮಾಡಿದ್ದಾರೆ. 19 ಹುಡುಗರು, ಅದರಲ್ಲಿ 11 ಜನ 80+ ಮಾಡಿರುವಂಥದ್ದು, ಮತ್ತೆ ಉಳಿದಿರುವಂತಹ 8 ಜನ ಹುಡುಗರು 90+ ಮಾಡಿದ್ದಾರೆ. ಅದರೊಳಗಡೆ
3 ಜನ ಹುಡುಗರು 95 ಮಾಡಿದ್ದಾರೆ, 95% ಮಾಡಿದ್ದಾರೆ. ಇಬ್ಬರಿಗೆ ನಾವು ಸನ್ಮಾನ ಮಾಡಿದ್ವಿ. ಇನ್ನೂ ಒಬ್ಬ ಬಂದಿಲ್ಲ, ಅವರಿಗೆ ನಾವು ಸಪರೇಟ್ ಆಗಿ ಸನ್ಮಾನ ಮಾಡ್ತೀವಿ. ಮತ್ತೆ 95ಕ್ಕಿಂತ ಜಾಸ್ತಿ ತಗೊಂಡ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಅನ್ನು ಪ್ರೊವೈಡ್ ಮಾಡಿದ್ದೀವಿ. 5,000 ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಬರೀ ಮಾತಾಡಿರೋದಲ್ಲ. 100% 95ರಲ್ಲಿ ತೆಗೆದಿರುವಂಥ ವಿದ್ಯಾರ್ಥಿಗಳಿಗೆ ನಾವು 5,000 ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಏನಕ್ಕಪ್ಪ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಕೋಚಿಂಗ್ ಸೆಂಟರ್ ಅಕ್ಕಪಕ್ಕದಲ್ಲಿ ಬೇರೆಯೂ ಕೂಡ ತರಗತಿಯನ್ನು ಮಾಡ್ತಿರ್ತಾರೆ. ಪೋಷಕರು ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಪಕ್ಕದಲ್ಲಿ ಕೋಚಿಂಗ್ ಮಾಡುವಂಥವ್ರು 6,000ಕ್ಕೆ ಟೀಚಿಂಗ್ ಮಾಡ್ತಾರೆ, ಆದರೆ ನಾವು 8,000 10,000 ಟೀಚಿಂಗ್ ಮಾಡ್ತಾ ಇದ್ದೀವಿ. ಆದರೆ 8,000 ಟೀಚಿಂಗ್ ಮಾಡ್ತಾ ಇರ್ತಾರೆ ನಾವು. ಸೈನ್ಸ್ ಜ್ಞಾನನ ಮಕ್ಕಳಿಗೆ ಮಾಡಿಸ್ತಾ ಇದ್ದೀವಿ, ಯೂನಿಫಾರ್ಮನ್ನು ಕೊಡ್ತಾ ಇದ್ದೀವಿ, ಫ್ರೂಟ್ಸ್ ಅನ್ನ ಕೊಡ್ತಾ ಇದ್ದೀವಿ, ಅಬಾಕಸ್ ಕಿಟ್ ಅನ್ನು ಕೊಡ್ತಾ ಇದ್ದೀವಿ, ಮತ್ತೆ ಆಲ್ ಸಬ್ಜೆಕ್ಟ್ ನೋಟ್ಸ್ ಅನ್ನು ಕೊಡ್ತಾ ಇದ್ದೀವಿ. ಹತ್ತತ್ರ ನೀವು ಕೊಡೋ 8,000ರಲ್ಲಿ 9,000ರಲ್ಲಿ 4ರಿಂದ 5,000 ವಿದ್ಯಾರ್ಥಿಗಳಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ. 6,000 ಕೊಡ್ತಾ ಇರೋ ಕಥೆ ಏನಪ್ಪ ಅಂದ್ರೆ 6,000 ಇಟ್ಕೊಳ್ತಾ ಇದ್ದಾರೆ ಕಡಿಮೆ ಅಮೌಂಟ್ ಅಂತ. ಆದರೆ ಮಕ್ಕಳಿಗೆ ಒಂದು ನೋಟ್ಸ್ ಇರಲ್ಲ, ಸರಿಯಾದ ಟೀಚಿಂಗ್ ಇರಲ್ಲ, ಸರಿಯಾದ ಸಬ್ಜೆಕ್ಟ್ಗಳು ಪಾಠ ಮಾಡಲ್ಲ. ಓಕೆ, ಇದರಲ್ಲಿ ಯಾವುದು ಬೇಕು ಅಂತ ನೀವು ಬೇರೆ ತೀರ್ಮಾನ ಮಾಡಬೇಕಾಗುತ್ತೆ. ಯಾಕಂದ್ರೆ 6,000 ಅವ್ರು ಬರ್ತಾರೆ, ನಾವು 8,000 9,000 ತಗೊಂಡು ಮಕ್ಕಳಿಗೆ ಎಲ್ಲದನ್ನು ನಾವು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇರುವಂಥ SSLC ವಿದ್ಯಾರ್ಥಿಗಳಿದ್ದಾರೆ, ಜನರು ಕೂಡ 95% ಆಗಬೇಕು ಅನ್ನೋದು ನಮ್ಮ ಆಸೆ ಆಗಿರುತ್ತೆ. ನೀವು ಕಟ್ಟಿರುವಂಥ ದುಡ್ಡನ್ನು ನೀವೇ ವ್ಯಾಪಾರ ತಗೊಳ್ಳೋಕ್ಕೆ ಒಂದು ಒಳ್ಳೆ ಚಾನ್ಸ್ ಜಾಬ್ ಕೊಡ್ತಾ ಇದ್ದಾರೆ. ತಗೊಳ್ತೀರಾ? 10ನೇ ಕ್ಲಾಸ್ ಸ್ಟೂಡೆಂಟ್ಸ್ ತಗೊಳ್ತೀರಾ? ಎಷ್ಟು ಜನ ಮಾಡ್ತಾರೆ? 95+. ಓಕೆ, ಎಲ್ಲರೂ ಇಟ್ಟಿದ್ದಾರೆ. ಮುಂದೆ ಮತ್ತೆ ಇದೇ ಸ್ಟೇಜಲ್ಲಿ ಇದೇ ಟೈಮಲ್ಲಿ ಮೇ 20, 18, ಆಸಪಾಸು ಒಂದಿನ ಹಿಂದೆ ಮುಂದೆ ಇರ್ಬೋದು. ಆ ಟೈಮಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ. ಆ ಪ್ರೋಗ್ರಾಮ್ನಲ್ಲಿ ಈ ಸ್ಟೇಜ್ ಮೇಲೆ 95% ಇಬ್ಬರು ಕೂತಿದ್ರು. ಮುಂದಿನ ದಿನ 95% 20 ಜನ ಕೂರ್ಬೇಕಂತ ನಾನು ಬಯಸ್ತೇನೆ. ಕೂರ್ತೀರಾ? ಓಕೆ, ಯಾವಾಗ ನಿಮ್ಮ ಸಹಕಾರ, ನಿಮ್ಮ ಅಭಿಮಾನ, ನಮ್ಮ ಜವಾಬ್ದಾರಿ ಹೀಗೆ ಹೀಗೆ ಅಂತ ಹೇಳ್ತಾ ನನ್ನ ಒಂದು ಚಿಕ್ಕ ಭಾಷೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. Thank you so much was cultural. And behalf of our organizing team, I would like to extend my gratitude to all. First, I would like to extend my heartfelt gratitude to our esteemed director, Mr. Lakshman Nayak, sir. Thank you, sir. Then, I would like to extend my heartfelt gratitude to another of our esteemed chief guest, Mr. Bodhana Nayak, for accepting for invitation and joining us for this special occasion. Thank you for coming, sir. Then I would like to extend my heartfelt gratitude to another of our guests, Mr. Raghavendra, sir. Thank you, sir. I would like to sincerely thank you all the Job Academy team for their relentless dedication in shaping the lives of our students. Your hand-on love and mentorship have been instrumental in their growth and success. Thank you all. And I also extend my gratitude to the non-teaching staff for their behind-the-scenes effort in ensuring the event goes smoothly. Thank you to all. Lastly, thank you to all the parents and guests for being here and supporting our students. Your encouragement and presence mean a lot. Thank you all for joining us today and making this celebration a memorable and successful event. Thank you and have a wonderful day ahead. Thank you so much, Sumit. Before I with me, I am a winner. I am a winner. Today is my day. Today is my day. Thank you so much. ಎಲ್ಲರೂ ಕೂಡ ಧನ್ಯವಾದವಿಷ್ಟು ಪತ್ರಗಳು ಕಾಯ್ತಿದ್ರಿ. ಸೊ 3 ಗಂಟೆ ಎಕ್ಸಾಕ್ಟ್ ಆಗಿ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲ ಪ್ರೇಮಿಗಳು ಕೂಡ ಊಟಕ್ಕೆ ಹೋಗಬೇಕು. ನಮ್ಮ ಜಾಬ್ ಅಕಾಡೆಮಿ ಮಕ್ಕಳು ಅವರಿಗೆ ಸಹಕಾರ ಕೊಡಬೇಕು. ಫಸ್ಟ್ ಪೇರೆಂಟ್ ಊಟ ಮಾಡಿ, ಆಮೇಲೆ ನೀವು ಊಟ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯು ಕ್ಯಾನ್ ಲೀವ್ ಫಾರ್ ಲಂಚ್.